ಇನ್ನು ಸಂಪೂರ್ಣವಾಗಿ ತಮ್ಮ ಜವಾಬ್ದಾರಿಯಿಂದ ದೂರವಾಗಿದ್ದಾರಾ ಬಸವ ಕಲ್ಯಾಣ ತಾಲೂಕಿನ PMGSY ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಿಡಿದೆದ್ದಿದ್ದಾರೆ BSP ತಾಲೂಕು ಅಧ್ಯಕ್ಷ ಶಂಕರ್ ಫುಲೆ ಅವರು. ಹೌದು, PMGSY ಇಲಾಖೆಯಿಂದ ನಿರ್ಮಾಣವಾದಂತ ಬಸವ ಕಲ್ಯಾಣದಿಂದ ಕಿಟ್ಟ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದ್ದು ರಸ್ತೆಯಲ್ಲಿ ಗುಂಡಿಯೋ ಅಥವಾ ಗುಂಡಿಯಲ್ಲಿಯೋ ರಸ್ತೆ ಎನ್ನುವಂತಾಗಿದೆ. ಇನ್ನು PMGSY ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ. ಕಳೆದ 5 ವರ್ಷಗಳ ಹಿಂದೆಯಷ್ಟೇ ಈ ಒಂದು ಇಲಾಖೆಯಿಂದ ಈ ಒಂದು ರಸ್ತೆಯನ್ನು ನಿರ್ಮಾಣ ಮಾಡಲಾಗಿತ್ತು. ರಸ್ತೆ ದುರಸ್ತಿಗೆ ಇಲಾಖೆ ಮುಂದಾಗ್ತಾ ಇಲ್ಲ. ಮಳೆಗಾಲದಲ್ಲಂತೂ ವಾಹನ ಸವಾರರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜನ ಬಿದ್ದು ಕೈಕಾಲುಗಳನ್ನು ಮುರಿದುಕೊಳ್ತಾ ಇದ್ದಾರೆ. ಹಲವು ಬಾರಿ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ಕೂಡ ಯಾವುದೇ ರೀತಿಯಲ್ಲಿ ಅವರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಮುಂದಿನ ದಿನಗಳಲ್ಲಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ರಸ್ತೆ ದುರಸ್ತಿ ಮಾಡಬೇಕು, ಇಲ್ಲದಿದ್ದರೆ ಹೋರಾಟ ಮಾಡಲಾಗುವುದು ಅಂತ BSPಯ ತಾಲೂಕು ಅಧ್ಯಕ್ಷ ಶಂಕರ್ ಫುಲೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ಇಬ್ಬರು ನಿಮಗೆ ಪ್ರೆಷರ್ ಹಾಕಿ ತಡೆ ಮಾಡತ್ತಾರ, ಏನ್ ನಿಮಗ ಮಾಜಿ ಮಿನಿಸ್ಟರ್ ಪ್ರೆಷರ್ ಹಾಕ್ಲತ್ತಾರ. ಸರ್ ನಾವು ಲೆಟರ್ ಇದು ಯಾವಾಗ ಕೊಟ್ಟಿದ್ದೆ ಗೊತ್ತು ಸರ್ ನಿಮ್ದು? ಸರ್ ಅವ್ರದ್ದು ಪೇಡ್ ಮುಗಿದ್ರೆ ನೀವು ಅದ್ರದ್ದು ಇದು ದುಡ್ಡು ಇಟ್ಕೊಂಡಿಲ್ವಾ? ಮೇಂಟೆನೆನ್ಸ್ ದುಡ್ಡು ಇಟ್ಕೊಂಡಿಲ್ಲ. ಬಿಲ್ ಕೊಡಕ್ಕಾಗಲ್ಲ ಅಂದ್ರೆ ಒಂದು ಬ್ಲಾಕ್ ಲಿಸ್ಟ್ ಹಾಕ್ಬಿಡ್ರಿ ಸರ್. ಒಂದು ಇದು ಬ್ಲಾಕ್ ಲಿಸ್ಟ್ ಹಾಕಿ ಅಂತ ನಿಮ್ಗೆ ಎಷ್ಟು ಸಲ ಹೇಳ್ತಾ ಇದ್ದೀನಿ ನಾನು, ನೀವು ಕೇಳ್ತಾ ಯಾಕಿಲ್ಲ ಹೇಳಿ. ಆ ರಸ್ತೆದಾಗ ನೋಡಿ ಸರ್, ನೀವು ಬಂದು ನೀವು ಅಲ್ಲಿ ಎಷ್ಟು ಮಂದಿ ಬೀಳತ್ತಾರ ನಿಮಗೆ ಗೊತ್ತಾಯ್ತದ, ಅವಾಗ ಗೊತ್ತಾಯ್ತದ ಏನದ ಪರಿಸ್ಥಿತಿ ಜನರ. ನೀವು ಒಂದು AW ಆಗಿ ನಿಮಗೆ ರೆಸ್ಪಾನ್ಸ್ ಹೀಟ್ ಮಾಡ್ತಾ ಇದ್ದೀನಿ, ಏನಾದ್ರು ಕಾಳಜಿ ಮಾಡ್ತಾರೆ ಅಂದ್ರೆ ಏನ್ ಮಾಡ್ಬೇಕು ಸರ್ ಹೇಳಿ ನೋಡೋಣ. ಇಲ್ಲ ರಸ್ತೆ ಅಟ್ಲೀಸ್ಟ್ ಅದ ರಸ್ತೆ ಮೇಲಿಂದ ಗಾಡಿನ ಮುಟ್ಬೇಕ್ರಿ ಸರ್. ನೀವು ಅದು ಭೀ ಮಾಡಲ್ಲ ಅಂತಂದ್ರೆ ಏನ್ ಮಾಡ್ತೀರಿ? ಏನಾರ ಪ್ರೆಷರ್ ಅಲ್ಲ ನಿಮ್ಗೆ, ಯಾರು ಇವ್ರು ಪ್ರೆಷರ್ ಹಾಕ್ತಾರೆ ರಾಜಕೀಯ ವ್ಯಕ್ತಿಗಳು ಮಾಡಬೇಡ ಅಂತ ಹೇಳಿದ್ರೆ ಯಾರು ಸರ್? ನೀವು ಮಾಡ್ತಾರೆ ರಸ್ತೆಗಳಿಗೆ ಇವರು ಸ್ವಚ್ಛತೆ ಮಾಡಿಲ್ಲ, ಆಮೇಲೆ ಆ ಹೋಗುವ ಗುಂಡಿಗಳೆಲ್ಲ ಮುಚ್ಚಿಲ್ಲ. ಪದೇ ಹೇಳುತ್ತಾ ಸಾಕಾಗೋಗಿದೆ ಇವ್ರಿಗೆ ಹೇಳಿ. ಜನರು ಏನಪ್ಪ ಅಂದ್ರೆ ತೊಂದರೆಯಲ್ಲಿ ಭಾಳಷ್ಟಿದ್ದಾರೆ. ನಮ್ಮ ಬಸವ ಕಲ್ಯಾಣದ ಜನರಿಗೆ ಏನು ಮಾಡ್ತಾ ಇದ್ದಾರೆ ಅಂದರೆ, ಕಾಂಗ್ರೆಸ್ ಮತ್ತು BJP ಇವರು ಇಬ್ಬರು ಒಳನಾಡ ಜಗಳಗಳನ್ನು ಬೀದಿಗೆ ತಂದಿಟ್ಟಾರೆ. ಈ ಸದ್ದ ಏನು ಮಾಡ್ತಾ ಇದ್ದಾರೆ ಅಂದ್ರೆ, ನೀವು ಇದು ಯಾಕೆ ಜನರಿಗೆ ಹೇಳಬೇಕು? ನಮ್ಮ ಅಭಿವೃದ್ಧಿ ಏನಿದೆ, ಬಸವ ಕಲ್ಯಾಣ ಶಾಸಕರಿಗೆ ಏನಿದೆ ಅಭಿವೃದ್ಧಿ ಬಗ್ಗೆ ಮಾತಾಡ್ರಿ. ಯಾಕೆ ನೀವು ಕಾಂಗ್ರೆಸ್ ವಿಜಯ್ ಸಿಂಗ್ ಸಾಹೇಬ್ರೆ ನೀವು ಅಭಿವೃದ್ಧಿ ಬಗ್ಗೆ ಮಾತಾಡ್ರಿ. ಅದು ಎಲ್ಲ ಬಿಟ್ಟು ನೀವು ಜಗಳ ಆಡೋದು, ಜನರಿಗೆಲ್ಲ ಯಾಮರ್ಸೋದು ಇದು ಯಾಕೆ ಮಾಡ್ತಾ ಇದ್ದೀವಿ? ನಮ್ಮ ರಸ್ತೆಗಳನ್ನು ನೋಡಿ, ಇದೇ ರಸ್ತೆ ಮೇಲೆ MLA ಸಾಹೇಬರು ಎಷ್ಟು ಸಲ ಹೋಗಿದ್ದಾರೆ, ಗುಂಡಿಗಳು ಬಿದ್ದಾವ. ವಿಜಯ್ ಸಿಂಗ್ ಸಾಹೇಬ್ರಿಗೆ ಅದೇ ರಸ್ತೆ ಮೇಲೆ ಹೋಗಿದ್ದಾರೆ, ತಹಶೀಲ್ದಾರ್ ಸಾಹೇಬ್ರಿಗೆ ಅದೇ ರಸ್ತೆ ಮೇಲೆ ಹಲವಾರು ಲೀಡರ್ಗಳು ಹೋಗಿದ್ದಾರೆ, ಹಲವಾರು ವ್ಯಕ್ತಿಗಳೆಲ್ಲ ಓಡಾಡ್ತಾಯಿದ್ದಾರೆ. ಆ ರಸ್ತೆ ಸರಿ ಮಾಡೋದು ಯಾರು ನೋಡ್ತಾ ಇಲ್ಲ. ರಸ್ತೆಗೆ ಏನಪ್ಪ ಅಂತಂದ್ರೆ ಈ AW ಅವರು ಕೆಲಸನೇ ಮಾಡ್ತಾ ಇದ್ದಿಲ್ಲ, ರೆಸ್ಪಾನ್ಸೇ ಕೊಡ್ತಾ ಇಲ್ಲ. ಅವರು PMGSY AW ಅವರು ರಸ್ತೆ ಯಾವುದೇ ರೀತಿಯಿಂದ ನಿರ್ಮಾಣ ಮಾಡೋದು ಕೆಲಸ ಮಾಡ್ತಾ ಇಲ್ಲ. ಇವರು ಎಲ್ಲಿರ್ತಾರೋ ಏನೋ ಆ ಕಚೇರಿಯಲ್ಲೂ ಬರ್ತಾ ಇಲ್ಲ. ಕಚೇರಿಗೆ ನಾನು ಅರ್ಧ ಗಂಟೆ ಮೊದಲೇ ಬಂದು ಲೈವ್ ಮಾಡಿದ್ದೆ, ಆದರೆ ಯಾರೂ ಬಂದಿದ್ದಿಲ್ಲ. ನೀವು ನೋಡ್ಬೋದು ಧೂಳು ಎಷ್ಟಿದೆ, ನೋಡ್ತೀರಾ? ನೋಡಿ, ನೀವು ಬನ್ನಿ, ಪೇಪರ್ ಮೇಲೆ ಧೂಳು ನೋಡಿ ಎಷ್ಟಿದೆ, ಅಲ್ಲಿ ನೋಡಿ ಆ ಕಡೆ ಎಲ್ಲ ಎಷ್ಟು ಧೂಳಿದೆ ಅನ್ನೋದು. ಇಂಥ ಆಫೀಸ್ನಲ್ಲಿ ಇವರು ಏನು ಅಭಿವೃದ್ಧಿ ಮಾಡ್ತಾರೆ? ಜನರು ಅಭಿವೃದ್ಧಿ ಯಾವ ರೀತಿ ಮಾಡ್ತಾರೆ? ನಾವು ಒಂದೇ ಹೇಳ್ತಾ ಇಷ್ಟಪಡ್ತೀವಿ, ಬಸವ ಕಲ್ಯಾಣದ ಮಹಾಜನರೇ ಇವರ ಬಗ್ಗೆ ಎಲ್ಲ ಜನರು ಆವಾಜ್ ಎತ್ತಬೇಕು. ಇಂಥ ಭ್ರಷ್ಟ ಅಧಿಕಾರಿಗಳನ್ನು ಇಲ್ಲಿ ಬಸವ ನಾನು ಮೊದಲಿಗೆ ಈ ಮಾಧ್ಯಮದ ಅವರಿಗೆ ನಾನು ಮುಂಜಾನೆ ನಮಸ್ಕಾರ ಹೇಳ್ತಾ, PMGSY ಕಚೇರಿಯಲ್ಲಿ ನಾವು ಕಿಟ್ಟ ಬಸವ ಕಲ್ಯಾಣ ಹೋಗುವ ರಸ್ತೆ ಬಹಳಷ್ಟು ಹದಗೆಟ್ಟು ಹೋಗಿದೆ. ಅದರ ಬಗ್ಗೆ ಕಂಪ್ಲೇಂಟು ಕೊಟ್ಟಿದ್ದೇವೆ. 6 ತಿಂಗಳಾಯಿತು. AW ಅವರಿಗೆ ಮೇಂಟೆನೆನ್ಸ್ ತಂದಿದ್ದು ಇಟ್ಟಿದ್ದೀವಿ. ಮೇಂಟೆನೆನ್ಸ್ ಏನಪ್ಪ ಅಂದರೆ ಮಾಡೋದನ್ನ ಅಂತ ಹೇಳಿದ್ರು, ಆದರೆ ಇಲ್ಲಿವರೆಗೆ ಯಾವುದೂ ಕೂಡ ಮೇಂಟೆನೆನ್ಸ್ ಮಾಡಿಲ್ಲ. ಆ ರಸ್ತೆಯಲ್ಲಿ ಪೂರಾ ಹದಗೆಟ್ಟು ಹೋಗಿದೆ. ಗಾಡಿಗಳಂತೂ ಬರ್ತಲ್ಲಿ ಗಾಡಿಗಳು ಬಿದ್ದ ನೀರಿನಿಂದ ಇರತ್ತವ. ಆ ನೀರಿನ ಒಳಗಡೆ ಏನಪ್ಪ ಅಂದ್ರೆ ಜನ ಹೋಗ್ತಾ ಇದ್ದಾರೆ, ಟೂ ವೀಲರ್ಗಳು ದನ ಬಿದ್ದು ಮಾರಿ ಹೊಡೆದ, ಕೈ ಹೊಡೆದ, ಈ ಥರಗಳು ಭಾಳಷ್ಟು ಇಂಜುರಿ ಆಗಿದ್ದಾರೆ. AW ಸಾಹೇಬರಿಗೆ ನಾನು ಹಲವಾರು ಸಲ ಮಾತಾಡಿದ್ದೆ, ಸರ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಇನ್ನೂ ಇಲ್ಲಿವರೆಗೆ ಯಾಕೆ ಮಾಡಿಲ್ಲ. ನನಗೆ ಗೊತ್ತಿದೆ ಮಳೆಗಾಲದಲ್ಲಿ ಡಾಂಬರ್ ಮಾಡಲ್ಲ. ನೀವು ಡಾಂಬರ್ ಮಾಡಬೇಡ್ರಿ, ಡಾಂಬರ್ ಜಗಿ ಮುರುಮ್ ಹಾಕ್ರಿ, ಇಲ್ಲ ಚೂರ ಹಾಕ್ರಿ. ಆ ರಸ್ತೆ ಏನಪ್ಪ ಅಂದ್ರೆ ಒಂದು ಪ್ಲೇನಾಗಿ ಹೋಗಪ್ಲೆ, ಗಾಡಿಗಳಿಗೆ ಹೋಗಪ್ಲೆ ತೊಂದರೆ ಇಲ್ದಂಗೆ ಮಾಡಿಕೊಡಿ ಅಂತ ನಾನು AW ಅವರಿಗೆ ಮಾತಾಡಿದ್ದೆ. ಆದರೆ ಇಲ್ಲಿವರೆಗೆ ಯಾವುದೇ ಥರದ ಅದರ ಸಮಸ್ಯೆನೇ ಬಗೆಹರಿಸಿಲ್ಲ. ಯಾಕೆ ಜನರಿಗೆ, ಬಸವ ಕಲ್ಯಾಣ ಜನರಿಗೆ, ಮುಗ್ಧ ಜನರಿಗೆ ಇವರು ಪರಿಸರ